ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ದುರ್ಗಾಷ್ಟಮಿ ಪೂಜೆ ಜೊತೆಯಲ್ಲಿ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದು ನಮಗೆ ನಿಜ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂಥ ದುರ್ಗಾಷ್ಟಮಿ ಆಗಿರುತ್ತದೆ. ಈ ಒಂದು ದೇವರ ಪೂಜೆ ಮಾಡೋದ್ರಿಂದ, ದೀಪಾರಾಧನೆ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಒಂದು ಭಯ ಅಥವಾ ಒಂದು ಅಪಮೃತ್ಯು ಏನಂತೀವಿ, ಅಡೆತಡೆಗಳು ಎಲ್ಲ ಕೂಡ ನಿವಾರಣೆ ಆಗಿ ಆರೋಗ್ಯ ವೃದ್ಧಿಯಾಗುತ್ತೆ, ಧೈರ್ಯ ಮತ್ತು ಐಶ್ವರ್ಯ ಹೆಚ್ಚಾಗ್ತಾ ಹೋಗುತ್ತದೆ, ಕುಟುಂಬದಲ್ಲಿ ಸುಖ ಶಾಂತಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಬಹುದು. ಮೊದಲು ನೋಡಿ, ನಾನು ಅಷ್ಟೈಶ್ವರ್ಯ ರಂಗೋಲಿ ಹಾಕಿದ್ದೇನೆ. 9 ಶ್ರೀಮ್ ಅಂತೇಳಿ ಬರೆದಿದ್ದೇನೆ. ನಿಮಗೆ ಕಾಣಿಸ್ತಾ ಇರ್ಬೋದು, 9 ಬಾರಿ ಶ್ರೀಮ್ ಅಂತೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದಿದ್ದೇನೆ. ಇದರಲ್ಲಿ ಪ್ರಸಾದ ಅಂತ ಬಂದಾಗ ಸಿಹಿ ಪಾಯಸ, ಆಮೇಲೆ ಕಡಲೆಕಾಳಿನಿಂದ ಮಾಡಿರುವಂಥ ಪ್ರಸಾದ ತುಂಬ ವಿಶೇಷವಾಗಿ ಮಾಡುವಂಥದ್ದು ಈ ದೇವರಿಗೆ. ಹಾಗೆ ನೋಡಿ, ನಮ್ಮ ಮೊದಲು ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡ್ತೇನೆ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ, ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ತಟ್ಟೆಯ ಮಧ್ಯದಲ್ಲಿ ನೀವು ಅಷ್ಟದಳ ಪದ್ಮ ರಂಗೋಲಿ ಬರಿಬೇಕು. ಹಾಗೆಯೇ ಈ ಒಂದು ದೀಪಾರಾಧನೆ ಮಾಡಲು ನೀವು 9 ದೀಪಗಳನ್ನು ತೆಗೆದುಕೋಬೇಕು. 9 ದೀಪಗಳು ನಾವು ದುರ್ಗಾ ದೀಪಾರಾಧನೆ ಅಂತ ಕರಿತೇವೆ. ಹಾಗಾಗಿ 9 ದೀಪ ತೆಗೆದುಕೋಬೋದು, ಅಥವಾ ನಾನು ಸರಳವಾಗಿ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕಂದರೆ ಪ್ರತಿ ಬಾರಿ ಕೂಡ ತುಂಬ ದೀಪಗಳನ್ನು ಹಚ್ಚಿ ತೋರಿಸಿದ್ದೇನೆ. ಇವತ್ತು ತುಂಬ ಸರಳವಾಗಿ ನಾನು ಈ ಒಂದು ದೀಪಾರಾಧನೆ ತಿಳಿಸಿಕೊಡ್ತಾ ಇದ್ದೇನೆ. ನೋಡಿ, 2 ವೀಳ್ಯದೆಲೆ ತೆಗೆದುಕೋಬೇಕು. ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಇಟ್ಟು ಒಂದು ದೊಡ್ಡದಾದ ದೀಪವನ್ನು ತೆಗೆದುಕೋಬೇಕಾಗುತ್ತೆ. ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಆ ದೀಪ ಉರಿಯೋ ರೀತಿಯಲ್ಲಿ ನೀವು ಹಚ್ಬಿಟ್ಟು, ನಂತರದಲ್ಲಿ ನಿಮಗೆ ಇಷ್ಟ ಇತ್ತು, ನಾವು ತುಂಬ ದೀಪಾಲಂಕಾರ ಮಾಡಿ ನಾವು ದೀಪಾರಾಧನೆ ಮಾಡ್ತೇವೆ, ನಮಗೆ ಭಾಳ ಖುಷಿ ಅನ್ನೋದಾದರೆ 9 ದೀಪ ಹಚ್ಚಿ. 9 ದೀಪ ಹಚ್ಚೋ ಸಮಯದಲ್ಲಿ ಮಾತ್ರ ನೀವು 2 ಬತ್ತಿಯನ್ನು 1 ಬತ್ತಿಯನ್ನಾಗಿ ಮಾಡಿ ಪ್ರತಿಯೊಂದು ದೀಪಕ್ಕೂ ಹಾಕಬೇಕಾಗುತ್ತದೆ. ಆದರೆ ನಾನು ಒಂದೇ ದೀಪ ತೋರಿಸ್ತಾ ಇರೋದ್ರಿಂದ 9 ಬತ್ತಿಗಳನ್ನು ತೆಗೆದುಕೊಂಡಿದ್ದೇನೆ. ಆ 9 ಬತ್ತಿಗಳನ್ನು ನಾವು ಸೇರಿಸ್ಬಿಟ್ಟು ಅದನ್ನು ಕೈಯಲ್ಲಿ ಚೆನ್ನಾಗಿ ಒಸಿಬೇಕು. ಒಸಿದ್ರೆ ಅದೇನಾಗುತ್ತೆ ಅಂದರೆ ಒಂದು ರೌಂಡ್ ಆಗಿ 1 ಬತ್ತಿಯಾಗಿ ಸಿದ್ಧತೆ ಆಗುತ್ತದೆ. 9 ಬತ್ತಿಯನ್ನು ನಾವು 1 ಬತ್ತಿಯನ್ನಾಗಿ ಮಾಡ್ಕೋಬೇಕು. ಚೆನ್ನಾಗಿ ಬಿಗಿಯಾಗಿ ಒಸಿಬೇಕು. ಬತ್ತಿ ನಾವು ಎಷ್ಟು ಬಿಗಿಯಾಗಿ ಒಸಿತೀವೋ ಅಷ್ಟು ಕುಟುಂಬದಲ್ಲಿ ಒಂದು ಶಾಂತಿ ಹೆಚ್ಚಾಗ್ತಾ ಹೋಗುತ್ತದೆ, ಒಂದು ಬಾಂಡಿಂಗ್ ಇರುತ್ತೆ, ಒಂದು ಐಕ್ಯತೆ ಇರ್ತದೆ. ಹಾಗಾಗಿ ನಾವು ಆದಷ್ಟು ನೀವು ದಿನನಿತ್ಯ ಹಾಕುವ ದೀಪಾರಾಧನೆಗೂ ಕೂಡ ಇದೇ ರೀತಿಯೇ ನೀವು 2 ಬತ್ತಿಯನ್ನು 1 ಬತ್ತಿಯನ್ನಾಗಿ ಮಾಡಿ ಬಿಗಿಯಾಗಿ ಒಸ್ದು ಹಾಕಬೇಕು. ಅದೇ ರೀತಿಯೇ ನೀವು ವಿಶೇಷವಾಗಿ ದೀಪಾರಾಧನೆ ಮಾಡೋ ಸಂದರ್ಭದಲ್ಲಿ ಇದೇ ರೀತಿಯೇ ಹಾಕಬೇಕಾಗುತ್ತದೆ. ನೋಡಿ, ನಾನು 9 ಬತ್ತಿಯನ್ನು ಹಾಕಿ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾನು ಇವತ್ತು ಎಳ್ಳೆಣ್ಣೆಯನ್ನು ಬಳಸಿದ್ದೇನೆ. ಆದರೆ ನೀವು ವಿಶೇಷವಾಗಿ ತುಪ್ಪವನ್ನು ಸಹ ಹಾಕ್ಬೋದು. ಹಾಗೆ ದೀಪಾರಾಧನೆ ಮಾಡೋ ಸಂದರ್ಭದಲ್ಲಿ ಅಕ್ಷತೆಯನ್ನು ಹಾಕಬೇಕಾಗುತ್ತದೆ. ಆದಷ್ಟು ಕೆಂಪು ಅಕ್ಷತೆಯನ್ನು ಉಪಯೋಗಿಸ್ಕೊಳ್ಳಿ. ನಾನು ಕೆಂಪು ಅಕ್ಷತೆಯನ್ನು ಹಾಕಿದ್ದೇನೆ. ಅದರ ಜೊತೆಯಲ್ಲಿ ಕೆಂಪು ಹೂವಿಂದ ಅಲಂಕಾರ ಮಾಡಬೇಕು. ಹಾಗೆಯೇ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರವನ್ನು ಸಹ ಹಾಕಿಕೊಂಡು ಪೂಜೆಯನ್ನು ಮಾಡಬಹುದು. ಈ ಒಂದು ಪೂಜೆಗೆ ನಮಗೆ ಕೆಂಪು ಹೂವೇ ತುಂಬ ಶ್ರೇಷ್ಠವಾದದ್ದು. ವಿಶೇಷವಾಗಿ ನಾವು ಕೆಂಪು ಹೂವಿಂದ ದೀಪಾರಾಧನೆ ಮಾಡಬೇಕು, ಆಮೇಲೆ ಅಲಂಕಾರ ಮಾಡಬೇಕಾಗುತ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈ ದೀಪಾರಾಧನೆ ನೋಡಿ ಸಿದ್ಧತೆ ಆಯಿತು. ಈ ಒಂದು ಪೂಜೆ ಮಾಡುವ ಸಂದರ್ಭದಲ್ಲಿ ನಾವು ದುರ್ಗಾ ಕವಚವನ್ನು ಹೇಳ್ಕೋಬೇಕು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಪ್ರಾರಂಭದಿಂದ ಕೊನೆಯಲ್ಲಿ ನಮಗೆ 55 ಸ್ತೋತ್ರಗಳಿರುತ್ತೆ. ಆ 55 ಸ್ತೋತ್ರಗಳನ್ನು ಹೇಳ್ಕೊಂಡು ನಾವು ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತದೆ. ಈ ಪೂಜೆ ಮಾಡುವಂಥ ಪೂಜಾ ಸಮಯವನ್ನು ಕೂಡ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ 5:30ವರೆಗೂ ನಮಗೆ ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಬೆಳಗ್ಗೆನೇ ಪೂಜೆ ಮಾಡ್ಕೋಬೋದು. ಒಂದು ಪಕ್ಷ ನಿಮಗೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗದೆ ಹೋದಾಗ ನಿಮಗೆ ಬೆಳಗ್ಗೆ ಒಂದು 6 ಗಂಟೆಯಿಂದನೂ ಕೂಡ ಎಲ್ಲಿವರೆಗೂ ಅಂತಂದರೆ 9 ಗಂಟೆವರೆಗೂ ಸಮಯವಿರುತ್ತದೆ. ಆದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ರಾಹುಕಾಲ ಪ್ರಾರಂಭವಾಗ್ಬಿಡುತ್ತೆ. ಎಲ್ಲಿಂದ ಅಂದರೆ 7:30ಯಿಂದ 9 ಗಂಟೆವರೆಗೂ ರಾಹುಕಾಲವಿರುತ್ತದೆ. ಹಾಗಾಗಿ ಆದಷ್ಟು ನೀವು ಬೆಳಗ್ಗೆ ಒಂದು 6 ಗಂಟೆಯಿಂದ 7:30 ಒಳಗೇ ನೀವು ಪೂಜೆಯನ್ನು ಮುಕ್ತಾಯ ಮಾಡ್ಕೊಂಡ್ಬಿಡಿ. ಈಗ ನಂತರದ ಇನ್ನೊಂದು ಸಮಯ ಅಂತ ಬಂದಾಗ ಅಭಿಜಿನ್ ಮುಹೂರ್ತ. ಇದರಲ್ಲಿ ಸಾಮಾನ್ಯ ಮುಹೂರ್ತ ನಾವು ನೋಡೋದೇ ಇಲ್ಲ, ತುಂಬ ಶುಭ ಸಮಯ ಅಂತಲೇ ಹೇಳ್ಬೋದು. 11 ಗಂಟೆ 52 ನಿಮಿಷದಿಂದ 12 ಗಂಟೆ 44 ನಿಮಿಷವಿರುತ್ತದೆ. ಆದರೆ ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ, ಆದಷ್ಟು ಬೆಳಗ್ಗೆ ಒಂದು 7:30 ಒಳಗೆ ನೀವು ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ನಿಮ್ಮ ಮನೇಲಿ ದುರ್ಗಾದೇವಿಯ ಫೋಟೋ ಇಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಮನೆ ದೇವರ ಫೋಟೋನೇ, ನಿಮ್ಮ ಕುಲದೇವರ ಫೋಟೋನೇ, ಅಮ್ಮನವರ ಫೋಟೋ ಇಟ್ಟು ಅಲ್ಲಿ ನೀವು ಈ ರೀತಿಯಾಗಿ ವಿಶೇಷವಾಗಿ ನೀವು ದುರ್ಗಾ ಕವಚವನ್ನು ಹೇಳ್ಕೊಂಡು ಈ ಒಂದು ದೀಪಾರಾಧನೆ ಮಾಡಬೇಕು. ಈ ದೀಪಾರಾಧನೆ ತುಂಬ ಒಳ್ಳೆಯದು. ಹಾಗೆಯೇ ಈಗ ನಿಮಗೆ ಒಂದ್ಸರಿ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲಪ್ಪ ಅಂತ ಅಂದಾಗ ಸಂಜೆಯ ಒಂದು ದೀಪಾರಾಧನೆ ಸಮಯ ಅಥವಾ ಪೂಜೆ ಮಾಡುವಂಥ ಸಮಯ ಅಂತ ಬಂದಾಗ 6 ಗಂಟೆ 45 ನಿಮಿಷದಿಂದ 8 ಗಂಟೆ 15 ನಿಮಿಷ ಸಮಯವಿರುತ್ತದೆ. ಸಂಜೆನೂ ಕೂಡ ಮಾಡ್ಬೋದು. ಬೆಳಗ್ಗೆ ಕೆಲವೊಬ್ಬರಿಗೆ ಪಾಪ ಹೊರಗೆ ಹೋಗಿ ಕೆಲಸ ಮಾಡುವ ಸಂದರ್ಭ ಇರುತ್ತೆ. ಹಾಗಾಗಿ ಸಂಜೆಯ ಸಮಯದಲ್ಲೂ ಕೂಡ ಸಂಜೆ ಪೂಜೆ ಮಾಡೋ ಸಂದರ್ಭದಲ್ಲಿ ಮತ್ತೊಮ್ಮೆ ತಲೆಗೆ ಸ್ನಾನ ಮಾಡಿಕೊಂಡು ಈ ಒಂದು ಪೂಜೆನೂ ಮಾಡ್ಕೊಳ್ಳಿ. 6
ಗಂಟೆ 45 ನಿಮಿಷದಿಂದ 8 ಗಂಟೆ 15 ನಿಮಿಷ ವಿಶೇಷವಾಗಿ ಕೆಂಪು ವಸ್ತ್ರ, ಹಳದಿ ವಸ್ತ್ರನ ಹಾಕ್ಕೊಳ್ಳಿ. 9 ದೀಪವನ್ನು ಹಚ್ಚಿ ನವದುರ್ಗೆ ಹೆಸರಿನಲ್ಲೇ ನಾವು ಈ ದೀಪಾರಾಧನೆ ಮಾಡಬೇಕು. ಹಾಗೆಯೇ ಈ ಒಂದು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಓಂ ಧೂಮ್ ದುರ್ಗಾಯ ನಮಃ, ಓಂ ಧೂಮ್ ದುರ್ಗಾಯ ನಮಃ ಅಂತೇಳಿ 108 ಬಾರಿ ಹೇಳ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ದುರ್ಗಾ ಅಷ್ಟೋತ್ತರ ಜೊತೆಯಲ್ಲಿ ಆರ್ಗಳ ಸ್ತೋತ್ರ ಅಂತಲೂ ಕೂಡ ಇರುತ್ತೆ. ಕವಚ ಅಂದರೆ ಈ ನಾನು ಹೇಳಿರೋದು ನಿಮಗೆ ದುರ್ಗಾ ಕವಚ, ಅದು ಕೊನೆಯಲ್ಲಿ ನಿಮಗೆ ಆರ್ಗಳ ಸ್ತೋತ್ರ ಅಂತ ಇರುತ್ತೆ. ಪರವಾಗಿಲ್ಲ, ನಿಮಗೆ ದುರ್ಗಾ ಅಷ್ಟೋತ್ತರ ಕವಚ ಇಷ್ಟನ್ನು ಹೇಳ್ಕೊಂಡು ನೀವು ಈ ದೀಪಾರಾಧನೆ ಮಾಡಿ. ಆಮೇಲೆ ಈ ಪೂಜೆನ ನೀವು ಸಪ್ರೇಟಾಗಿ ಬೇರೆಯೇ ಪೂಜೆ ಮಾಡಬೇಕು ಆ ಥರ ಏನಿಲ್ಲ. ನೀವು ದೇವರ ಮನೆಯಲ್ಲೇ ಈ ಸೋಮವಾರ ಬೆಳಗ್ಗೆ ಯಾವ ರೀತಿ ಯಥಾಪ್ರಕಾರ ಪೂಜೆ ಮಾಡ್ತೀರೋ ಅಲ್ಲೇ ನೀವು ಈ ಒಂದು ವಿಶೇಷವಾಗಿ ದೀಪಾರಾಧನೆ ರಂಗೋಲಿ ಹಾಕಿ ದೀಪಾರಾಧನೆ ಮಾಡಿ. ಇಷ್ಟೇ ನೀವು ಮಾಡಬೇಕಾಗಿರುವಂಥದ್ದು. ದುರ್ಗಾಷ್ಟಮಿ ಎಲ್ಲರೂ ಕೂಡ ಆಚರಣೆ ಮಾಡಿ, ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಇವತ್ತಿನ ಒಂದು ವಿಡಿಯೋ ಆಗಿರ್ಬೋದು, ದೀಪಾರಾಧನೆ ತುಂಬ ಸರಳವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಪ್ರತಿಯೊಬ್ಬರು ಕೂಡ ತುಂಬ ಇಷ್ಟವಾಗುತ್ತೆ ಅಂತ ಭಾವಿಸಿದ್ದೇನೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ದೀಪವನ್ನು ನೀವು ಹೊಸದಾಗೆ ತರಬೇಕು ಅಂತೇನಿಲ್ಲ, ಮನೇಲಿರೋ ದೀಪವನ್ನೇ ಹಚ್ಚಿ. ಹಾಗೆಯೇ ಇದು ಈಗ ಸೋಮವಾರ ಹಚ್ಚಿರ್ತೀರಲ್ವ, ಮಂಗಳವಾರ ಅದನ್ನು ತೆಗೆದು ಶುದ್ಧಿ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ. ನಂತರದ ಪೂಜಾ ಸಮಯದಲ್ಲಿ ನೀವು ಅದೇ ಒಂದು ದೀಪಾರಾಧನೆಯನ್ನು ಉಪಯೋಗಿಸ್ಕೋಬೋದು. ಆ ದುರ್ಗಾ ಅಷ್ಟಮಿ ದಿವಸ, ಸೋಮವಾರದ ದಿವಸ ನೀವು ಮತ್ತೊಂದು ಕೆಲಸವನ್ನು ಮಾಡಬೇಕು. ಏನಪ್ಪ ಅಂತಂದರೆ, ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳಿಗೆ, ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು, ನೀವು ಅಥವಾ ಟೆಂಪಲ್ ಹತ್ರ ಹೋಗಿ ಆಗಿರ್ಬೋದು, ಚಿಕ್ಕ ಮಕ್ಕಳು ಯಾರು ಇರ್ತಾರೋ ಆ ಕನ್ಯಾ ಮುತ್ತೈದೆ ಅಂತ ಏನಂತೀವಿ ಅವರಿಗೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕುಂಕುಮವನ್ನು ಕೊಡಿ. ಅಂದರೆ ಮುತ್ತೈದರಿಗೆ ನಾವು ಯಾವ ರೀತಿ ಕುಂಕುಮ ಕೊಡ್ತೀವೋ ಅದೇ ರೀತಿಯೇ ಒಂದು ಪುಟ್ಟ ಮಕ್ಕಳಿಗೆ ನೀವು ಒಬ್ಬರಾದರೂ ಸರಿನೇ, ಇಬ್ಬರು ಎಷ್ಟು ಜನ ಸಿಗ್ತಾರೋ ಅಷ್ಟು ಮಕ್ಕಳಿಗೆ ಕುಂಕುಮ ಕೊಟ್ಟರೆ ನಿಮಗೆ ನಿಮ್ಮ ಕೋರಿಕೆ ಏನಿರುತ್ತೋ ಅದು ಬೇಗನೆ ಈಡೇರುತ್ತೆ. ದೀಪಾರಾಧನೆಯೂ ಮಾಡಬೇಕು. ಅದರ ಜೊತೆಯಲ್ಲಿ ಕನ್ಯಾ ಮುತ್ತೈದರಿಗೆ ಅವ್ರಿಗೆ ಇಷ್ಟವಾದಂಥ ಒಂದು ವಸ್ತು, ಮಕ್ಕಳಿಗೆ ಸ್ವೀಟ್ ಅಂದರೆ ಇಷ್ಟ, ಅಥವಾ ಒಂದು ಪೆನ್ಸಿಲ್ ಆದರೂ ಸರಿನೇ, ಒಂದು ಬುಕ್ಸ್ ಆದರೂ ಸರಿನೇ, ಒಂದು ಅರಿಶಿನ ಕುಂಕುಮದ ಜೊತೆಗೆ ಆ ಒಂದು ವಸ್ತುವನ್ನು ಸಹ ಇಟ್ಟು ಆ ಅಂದರೆ ಕನ್ಯಾ ಮಕ್ಕಳಿಗೆ ಒಂದು ಕುಂಕುಮವನ್ನು ಕೊಡಿ. ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.